ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅಂತ ಭಾವಿಸ್ತೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಊರಲ್ಲಿ ನನ್ನೊಂದು ದಿನದ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ತುಂಬ ದಿನ ಆಯಿತು ಮಕ್ಕಳ ಜೊತೆ ಫೋಟೋ ಸೆಷನ್ ಎಲ್ಲೂ ತೊಗೊಂಡಿರಲಿಲ್ಲ ಆಯಿತು. ಅದು ಆಲ್ಮೋಸ್ಟ್ ಒಂದು 1 ಇಯರ್ ಆಯಿತು ಅಂತ ಹೇಳ್ಬೋದು. ಎಲ್ಲೂ ಫೋಟೋಸ್ ತೊಗೊಂಡಿಲ್ಲ. ಅದು ನಾರ್ಮಲಾಗಿ ಫೋನಲ್ಲಿ ತೊಗೋತಾ ಇದ್ವಿ, ಬಟ್ ಕ್ಯಾಮರಾದಲ್ಲಿ ಈ ಥರ ತೊಗೋತಾ ಇರಲಿಲ್ಲ. ಬಟ್ ಮೊದಲು ಯಾವ ಥರ ಮಾಡ್ತಾ ಇದ್ವಿ ಅಂದರೆ, ಮಕ್ಕಳು ಚಿಕ್ಕವರಿದ್ದಾಗ ಡೈಲಿ ಪ್ರತಿ ತಿಂಗಳು ನಾವು ಫೋಟೋ ಶೂಟ್ ಮಾಡ್ತಾ ಇದ್ವಿ, ಫೋಟೋಸ್ ತೊಗೋತಾ ಇದ್ವಿ. ಬಟ್ ಇತ್ತೀಚೆಗೆ ಏಜ್ ಆಗ್ತಾ ಆಮೇಲೆ ಬ್ಯುಸಿ ಆಗ್ತಾ ಫೋಟೋಸ್ ತೊಗೊಳ್ಳೋದೇ ಮರ್ತೋಗಿದೆ. ಹಾಗಾಗಿ ಈ ಸರಿ ಒಂದು ಎಕ್ಸಾಕ್ಟ್ ಚೆನ್ನಾಗಿರೋ ಲೊಕೇಶನ್ಗೆ ಹೋಗಿ ಫೋಟೋಸ್ ತೊಗೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀವಿ 3 ಜನದೂ. ಆ್ಯಂಡ್ ನಮ್ಮ ಮನೆ ಹತ್ರ ಕಾರಿಂಜೇಶ್ವರ ಟೆಂಪಲ್ ಇದೆ. ತುಂಬಾ ಚೆನ್ನಾಗಿರೋ ಸೀನ್ರಿ, ಬ್ಯಾಕ್ಗ್ರೌಂಡ್ ಅಂತೂ ಸಖತ್ತಾಗಿದೆ. ಸೊ ಆ್ಯಂಡ್ ಈ ಬ್ಯಾಕ್ಗ್ರೌಂಡ್ ಅಲ್ವಾ, ಇದು ನನಗೆ ತುಂಬಾ ಇಷ್ಟ. ತುಂಬ ಇಲ್ಲೆಲ್ಲ ಫೋಟೋ ತೊಗೊಂಡಾಯಿತು. ಇನ್ನೇನು ಸಂಜೆ ಟೈಮಲ್ಲಿ ನಾವು ಬೀಚ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ. ಸೊ ಹಂಗಾಗಿ ಬೇಗ ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ನಾವು ಹೊರಟಿದ್ದಾಯಿತು. ಸೊ ನೆಕ್ಸ್ಟ್ ಬೀಚ್ ಹೊರಡಿಗೆ ಸಂಜೆ ರೆಡಿ ಆಗ್ತಾ ಇದ್ವಿ. ಅಂದರೆ ಆಲ್ಮೋಸ್ಟ್ ಇವಾಗ ಬೀಚ್ ಹೋಗಬೇಕು ಅಂತಂದರೆ ಮಿಡಲಲ್ಲಿ ಒಂದು 2 ಗಂಟೆಗೆ ಆ ಥರ ಹೊರಡೋದಕ್ಕಾಗಲ್ಲ. ಡೆಫಿನೆಟಾಗಿ ಒಂದು 4 o'clock ಆ ಥರ ಹೊರಡಬೇಕಾಗುತ್ತೆ. ಸೊ ಹಾಗಾಗಿ ಮಕ್ಕಳು ಆಲ್ರೆಡಿ ಮಲಗಿದ್ರು, ಒಂಚೂರು ಬೇಗ ಎಬ್ಸಿ ರೆಡಿ ಮಾಡಿಬಿಟ್ಟು ಹಂಗೆ ನಾವು ಇವಾಗ ಕಾರಲ್ಲಿ ಹೊರಟಿದ್ದೀವಿ. ಇವತ್ತು ನಾವು ಬೀಚಿಗೆ ಹೋಗ್ತಾ ಇರೋದು. ಸೊ ಫೈನಲ್ ಆಗಿ ರೆಡಿ ಆಗಿದ್ದೀವಿ. ನಾನು, ಸಿಸ್ಟರ್, ನನ್ನ ಮಕ್ಕಳು, ಹಸ್ಬೆಂಡ್, ಮತ್ತೆ ಭಾವ, ನನ್ನ ತಂಗಿ ಎಲ್ಲ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಮ್ಮ ಬರ್ತಾ ಇಲ್ಲ, ಹಾಗಾಗಿ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ತುಂಬ ದಿನಗಳಾಯಿತು. ಆಲ್ಮೋಸ್ಟ್ ಹೇಳಬೇಕು ಅಂದರೆ 1 ವರ್ಷ ಆಗುತ್ತೆ, 1.5 ವರ್ಷ ಆಗಿರ್ಬೋದು ಹೋಗಿದೆ. ಸೊ ಹಾಗಾಗಿ ಹೋಗೋಣ ಅಂತ. ಪನಂಬೂರ್ ಬೀಚ್ ಇದೆ, ಸುಲ್ತಾನ್ ಬತ್ತೇರಿ ಇದೆ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇಲ್ಲ ಅಂತಂದರೆ ಬೇರೆ ಕಡೆ ಎಲ್ಲ ಹೋಗ್ಬೋದು. ನಮ್ಮಮ್ಮ ಬರ್ತಾ ಇಲ್ಲ, ಎಷ್ಟು ಕರೆದ್ರೂ ಬರ್ತಾ ಇಲ್ಲ. ತೋರಿಸ್ಕೊಡಮ್ಮ ಬರ್ತಾ ಇಲ್ಲ. ಸೊ ಅವ್ರಿಗೆ ಅವ್ರು ಮನೇಲೇಬೇಕಂದ್ರೆ ಮನೇಲೇ ಇರಬೇಕಂತೆ. ಹಂಗಾಗಿ ಆ ಮನೇಲೇ ಇರಲಿ, ನಾವು ಹೊರಡ್ತಾ ಇದ್ದೀವಿ. ಸಂಜೆ 4-5 ಆಗೋದ್ರೆ ಸನ್ಸೆಟ್ ಆಗುತ್ತಲ್ಲ, ಸಂತಿನ ಮುಂದೆ ರೀಚ್ ಆಗಿ ಒಂದು ಅಟ್ಲೀಸ್ಟ್ ಒಂದು ಸನ್ಸೆಟ್ ಇದು ಫೋಟೋ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಬನ್ನಿ ಹೋಗೋಣ. ಆ್ಯಂಡ್ ಹೊಸ ಗಾಡೀಲಿ ಹೋಗ್ತಾ ಇದ್ದೀವಿ ಇವತ್ತು. ಆ್ಯಂಡ್ ಆಲ್ರೆಡಿ ಇಲ್ಲಿ ಓನರ್ ಕೂತಿದ್ದಾರೆ ಹಿಂದ್ಗಡೆ. ಬನ್ನಿ ಹೋಗೋಣ. ನಮ್ಮ ಓನರ್ ಇಲ್ಲೇ ಇದ್ದಾರೆ ಹೊಸ ಗಾಡಿಯಲ್ಲಿ. ಫಸ್ಟ್ ಟೈಮ್ 3 ಜನ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಆ್ಯಂಡ್ ಇದು ಅವಳು ಹೊಸ ಫೋನು, ಹೊಸ ಕಾರು. ಆ್ಯಂಡ್ ನನ್ನ ಸಿಸ್ಟರ್ನ ಈ ಥರ ಒಂದೊಂದ್ಸಲ ರೇಗಿಸೋದನ್ನು ನಂಗೆ ತುಂಬ ಇಷ್ಟ ಆಯಿತಾ. ಒಂದೊಂದ್ಸಲ ಈ ಥರ ರೇಗಿಸ್ತಾ ಇರ್ತೀನಿ. ಹಂಗಂತ ಹೇಳ್ಬೋದು ಫುಲ್ ಸೈಲೆಂಟು, ಏನೂ ಮಾತಾಡಲ್ಲ ಆ ಥರ ಎಲ್ಲ ಡೆಫಿನೆಟಾಗಿ ಅನ್ಕೋಬೇಡಿ. ಡೆಫಿನೆಟಾಗಿ ಒಂದೊಂದ್ಸಲ ಈ ಥರ ಪಾಸಿಟಿವ್ ಆಗಿ ತೊಗೊಳ್ತಾಳೆ, ಒಂದೊಂದ್ಸಲ ಫುಲ್ ವೈಲೆಂಟ್ ಆಗಿಬಿಡ್ತಾಳೆ. ಅದಕ್ಕೆ ನನಗೆ ಭಯ, ಯಾವಾಗ ಎಲ್ಲಿ ಬೈದ್ಬಿಡ್ತಾಳೆ ಅಂತ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಒಂದೊಂದ್ಸಲ ಈ ಥರ ಮಾಡ್ತಾ ಇರ್ತೀನಿ. ಸೊ ಹಂಗಾಗಿ ನಮ್ಮ ಮನೆಯಿಂದ ಬೀಚಿಗೆ ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ 25 to 45 minutes ಇದೆ ಅಂತ ಹೇಳ್ಬೋದು. ಸೊ ಇವಾಗ ಬೀಚ್ ಲೊಕೇಶನ್ ಬಂದಿದ್ದೀವಿ. ಸೊ 2 ಬೀಚ್ ಇದ್ದಿದ್ದು ನಮ್ಮ ತಲೆಯಲ್ಲಿ, ಸುಲ್ತಾನ್ ಬತ್ತೇರಿ, ತಣ್ಣೀರ್ ಬಾವಿ, ಇಲ್ಲ ಅಂತಂದರೆ ಪನಂಬೂರ್ ಬೀಚ್ಗೆ ಹೋಗೋಣ ಅಂತ. ಸೊ ಸಂಜೆ ಟೈಮ್ ಅಲ್ವಾ, ಸೊ ಎಲ್ಲಿ ತಂಪಿದೆ ಮರಗಳ ನಡುವೆ, ಇದು ನಾವು ಜಾಸ್ತಿ ಬರೋದು ಈ ತಣ್ಣೀರ್ ಬಾವಿ ಬೀಚಿಗೆ. ಸೊ ಹಂಗಾಗಿ ಅಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಮಕ್ಕಳನ್ನ ಕಟ್ಕೊಂಡು ತುಂಬ ದಿನ ಆಯಿತು, ಅವ್ರಿಗೆ ನೆನಪಿತ್ತು. ಬಟ್ ಆಲ್ಮೋಸ್ಟ್ 1-1.5 ವರ್ಷ ಆಗಿರೋದ್ರಿಂದ ನಾವು ಬೀಚಿಗೆ ಬರದೆ. ಸೊ ಅವ್ರಿಗೂ ತುಂಬ ಎಕ್ಸೈಟ್ ಆಗಿದ್ರು ಈ ಥರ. ಆ್ಯಂಡ್ ನಿದ್ದೆಯಿಂದ ಎತ್ತು ತಕ್ಷಣ ಕರ್ಕೊಂಬಂದಿರೋದಲ್ಲ, ಹಾಗಾಗಿ ಒಂಥರ ಸ್ಲೀಪಿ ಮೋಡಲ್ಲೂ ಕೂಡ ಇದ್ರು ಅಂತ ಹೇಳ್ಬೋದು. ಹೀಗಾಗಿ ಹೊರಡ್ತಾ ಇದ್ದೀವಿ. ಬಬಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡಿಲ್ಲಿ ಒಂದಿದೆ ಒಂದು. ಆ್ಯಂಡ್ ಇಲ್ಲಿ ತುಂಬ ಶಾಪ್ ಇತ್ತು ಆಯಿತಾ. ಸೊ ಹಂಗಾಗಿ ಬೀಚಲ್ಲಿ ಆಡೋದಕ್ಕೆ ಅಂತ ಈ ಸ್ಯಾಂಡಲ್ ಆಟ ಆಡ್ತಾರೆ ತುಂಬ ಮಕ್ಕಳು. ಸೊ ಹಂಗಾಗಿ ಇವರು ಆಟ ಆಡ್ಬೋದು ಅಂತ ಏನೋ ಶೋರ್ ಇರಲಿಲ್ಲ ನನಗೆ. ಬಟ್ ಆದ್ರೂ ತೊಗೊಳ್ಳೋಣ ಅಂತ. ಸೊ ಅದು ಆಮೇಲೆ ಬಬಲ್ದು ಅದನ್ನೆಲ್ಲ ತೊಗೊಂಡು ಇವಾಗ ಹೊರಟಿದ್ದಾಯಿತು. ಆಲ್ಮೋಸ್ಟ್ ಟೈಮ್ 5 o'clock ಆಗೈತೆ ಆಯಿತಾ. ಬರೋದು ಒಂಚೂರು ಲೇಟ್ ಆಗಿತ್ತು. ಸನ್ಸೆಟ್ ಆಗೋದಕ್ಕಿಂತ ಮುಂಚೆ ಫಸ್ಟು ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಬಟ್ ನನ್ನ ಮಕ್ಕಳಂತೂ ಕೇಳ್ತಾನೆ ಇರಲಿಲ್ಲ, ಅದು ಬೇಕು ಇದು ಬೇಕು, ಅಂಗಡಿಯಲ್ಲಿ ಯಾಕಾದರೂ ನಿಲ್ಲಿಸೋದು ಅಂತ ಹಂಗೆ ಅನ್ನಿಸ್ತಾ ಇದ್ದು. ಬರೋದಕ್ಕೆ ರೆಡಿನೇ ಇಲ್ಲ ನನ್ನ ಸೋನು ಬಬ್ಲು ಅಂತೂ ಫುಲ್ ಬಿಡ್ತಾನೆ ಇರಲಿಲ್ಲ. ಸೊ ಹಂಗಾಗಿ ಅವ್ರಿಗೆ ಏನು ಬೇಕು ಅದನ್ನ ತೊಗೊಂಡ್ಬಿಟ್ಟು ಬೇಗ ಹೊರಟಿದ್ದಾಯಿತು. ಆ್ಯಂಡ್ ತಣ್ಣೀರ್ ಬಾವಿಯಲ್ಲಂತೂ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಇವಾಗಂತೂ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಆವಾಗ ನಾವು ಲಾಸ್ಟ್ ಇಯರ್ ಬಂದಾಗ ಡೆವಲಪ್ಮೆಂಟ್ ಏರಿಯಾದಲ್ಲಿ ಸೆಕ್ಷನಲ್ಲಿ ಇತ್ತು, ಇನ್ನೂ ಈ ಥರ ಕರೆಕ್ಟಾಗಿ ಡೆವಲಪ್ ಆಗಿರಲಿಲ್ಲ. ಬಟ್ ಇವಾಗ ಪರವಾಗಿಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಎಂಟ್ರೆನ್ಸ್ ಫೀಸ್ ಅಂತೂ 20 rupees ಅಷ್ಟೇ. ಸೊ ಜಾಸ್ತಿ ಏನೂ ಇಲ್ಲ. ಸೊ ಎಲ್ರಿಗೂ ಅಂದರೆ ಮಕ್ಕಳಿಗೆ ಮೇ ಬಿ 10 rupees ಇರ್ಬೋದೇನೋ. ಸೊ ಅದನ್ನ ಪೇ ಮಾಡ್ಕೊಂಡು ಒಳಗಡೆ ಹೋಗಿದ್ವಿ. ಆ್ಯಂಡ್ ಆಲ್ಮೋಸ್ಟ್ ಇವಾಗ ಟೈಮ್ ಬೇರೆ 5:30 ಆಗಿತ್ತು, ಸನ್ಸೆಟ್ ಆಗೋದಲ್ಲಿತ್ತು. ಹಾಗಾಗಿ ಬೇಗ ಹೊರಟ್ವಿ. ಆ್ಯಂಡ್ ನಾವು ಮಂಗಳೂರು
ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಸೊ ನಮಗೆ ಇಷ್ಟು ವರ್ಷ ಇದ್ರೂ ಒಂದೊಂದ್ಸಲ ನಾವು ಬೀಚಿಗೆ ಹೋದಾಗಲೂ ನಮ್ಗೆ ಎಕ್ಸೈಟ್ಮೆಂಟ್ ಯಾವಾಗಲೂ ಹೆಂಗಿರುತ್ತೆ ನೋಡಿ ಹಾಗೆ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ಬೀಚ್ ಅಂದರೆ ಎಲ್ರಿಗೂ ಅಷ್ಟು ಇಷ್ಟ ಆಗುತ್ತೆ. ಆ್ಯಂಡ್ ಇವನ್ ಬೇರೆ ಪ್ಲೇಸ್ ಅವರು ಅಷ್ಟೇ ಬೀಚ್ಗೋಸ್ಕರನೇ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿ ಬರ್ತಾರೆ. ಆ್ಯಂಡ್ ಫಾರ್ ದ ಗಾಡ್ ಗ್ರೇಸ್ ನಮಗಂತೂ ಬೀಚ್ ತುಂಬಾ ಹತ್ತಿರ ಇದೆ. ತುಂಬ ಹತ್ತಿರ ಅಂದರೆ 45 ಮಿನಿಟ್ಸಲ್ಲೇ ಈ ಥರ ಬೀಚ್ ರೀಚ್ ಆಗ್ಬೋದು. ಆ್ಯಂಡ್ ತುಂಬಾ ಒಂಥರ ಪೀಸ್ಫುಲ್ ಮೈಂಡ್ ಅಂತ ಹೇಳ್ಬೋದು. ನಿಮ್ಮ ಟೈಮ್ನ ಇಲ್ಲೇ ಸ್ಪೆಂಡ್ ಮಾಡ್ಬೋದು. ಅವ್ರು ಸನ್ಸೆಟ್ ಮುಗಿಯೋವರೆಗೂ ವೆಯ್ಟ್ ಮಾಡಿಕೊಂಡು ಆ್ಯಂಡ್ ಏನೇ ನೋವಿದ್ರು ಏನೇ ಬೇಜಾರಿದ್ರು ಈ ಬೀಚಿಗೆ ಬಂದು ಒಂದು ಮೂಲೆಯಲ್ಲಿ ಒಂದು 5-10 ನಿಮಿಷ ಈ ಥರ ಸೈಲೆಂಟಾಗಿ ನಾವು ಏನಾದ್ರು ಕೂತ್ಕೊಂಡ್ರೆ ಅಲ್ವಾ ತುಂಬ ಮೈಂಡ್ ಅಂತೂ ಡೆಫಿನೆಟಾಗಿ ಕಾಮ್ ಆಗುತ್ತೆ. ಆ್ಯಂಡ್ ಒಂಥರ ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ಬೋದು ಇಲ್ಲಿ. ಆ್ಯಂಡ್ ಮಕ್ಕಳು ಇಲ್ಲಿ ಆಲ್ರೆಡಿ ನಾವು ಇಲ್ಲಿ ಏನೋ ಆಟದ ಸಾಮಾನು ತೊಗೊಂಬಂದಿದ್ದು ಅದರಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಅವ್ರಿಗೆ ಮೊದಲೇ ಬೀಚ್ ಅಂದರೆ ಇಷ್ಟ, ಅದು ಸ್ಯಾಂಡಲ್ಲಿ ಆಟ ಆಡೋದಂದರೆ ಇನ್ನೂ ಸಖತ್ ಇಷ್ಟ. ಅದಾದಮೇಲೂ ಮನೆಗೆ ಬಂದ ಮೇಲೂ ಕೇಳ್ತಾನೆ ಇದ್ರು ಯಾವಾಗ ಬೀಚ್ಗೆ ಹೋಗೋದು ಅಂತ, ಅಷ್ಟು ನೆನಪಾಗ್ತಾ ಇತ್ತು. ಆ್ಯಂಡ್ ಡೈಲಿ ಅದರಲ್ಲಿ ಆಟ ಆಡ್ತಾ ಇದ್ರು. ಅದಾದಮೇಲೆ ನೆಕ್ಸ್ಟ್ ನಾವು ಅಲ್ಲಿ ಆಕಾಶದಲ್ಲಿ ಕೈಟ್ ಗಾಳಿಪಟ ಹಾರ್ತಾ ಇತ್ತಲ್ವ, ಸೊ ಹಾಗಾಗಿ ನನಗೂ ತೊಗೋಬೇಕು ನನಗೂ ಬಿಡಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು. ಸೊ ಹಾಗಾಗಿ ಕೈಟ್ ತೊಗೊಳೋದಕ್ಕೆ ಹೋಗಿದ್ವಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಹೆಂಗೆ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ, ಬಟ್ ಇದರಲ್ಲಿ ಈ ಗಾಳಿ ಇರೋದ್ರಿಂದ ನಿಮ್ಗೆ ಈಸಿಯಾಗಿ ಈ ಥರ ಗಾಳಿಪಟನ ಬಿಡ್ಬೋದು. ಆ್ಯಂಡ್ ಮನೆಯಲ್ಲಿ ನಾವು ಮಾಡಿರ್ತೀವಲ್ಲ ಅದು ಇನ್ನೂ ಕಷ್ಟನೇ. ಸೊ ಇದು ಯಾವ ಲೆವೆಲ್ಗೆ ಹೊರಟೋಯ್ತು ಮೇಲ್ಗಡೆ ಅಂತಂದರೆ ನಂಗೆ ಅದನ್ನ ಹೇಳ್ಕೊಡೋದೇ ಒಂದು ದೊಡ್ಡ ಇದಾಯಿತು. ಆ ಗಾಳಿಗೆ ಆ ಕಡೆ ಹಾರ್ತಾ ಇತ್ತು. ಆ್ಯಂಡ್ ಇನ್ನೇನು ಸನ್ಸೆಟ್ ಆಗೋದ್ರಲ್ಲಿತ್ತು, ಹಂಗಾಗಿ ಅದನ್ನ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಆ ಮಕ್ಕಳ ಜೊತೆ ಆಟ ಆಡ್ಕೊಂಡು ಬೀಚಲ್ಲಿ ಆಟ ಆಡ್ಕೊಂಡು ಹೆಂಗೋ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಇನ್ನೇನು ಸನ್ಸೆಟ್ ಆಗೋದ್ರಲ್ಲಿತ್ತು. ಸೊ ಸನ್ಸೆಟ್ ಆದಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನನ್ನ ಮಕ್ಕಳಂತೂ ಮನೆಗೆ ಹೋಗೋದಕ್ಕೆ ರೆಡಿನೇ ಇಲ್ಲ. ಆಟ ಆಡೋಣ ಅಂತ ವಾಪಸ್ ಹೋಗ್ತಾ ಇದ್ರು ಒಂದ್ಸಲ ಅಂತ ಅಂದ್ಕೊಂಡು ಆಟ ಆಡ್ತಾನೇ ಇದ್ರು. ಸೊ ಎಷ್ಟು ಹೇಳಿದ್ರು ಬರ್ತಾನೆ ಇರಲಿಲ್ಲ. ಸೊ ಅದಾದಮೇಲೆ ಹೆಂಗೋ ಕನ್ವಿನ್ಸ್ ಮಾಡಿಕೊಂಡು ಈ ಥರ ಕರ್ಕೊಂಬಂದ್ವಿ ಇನ್ನೊಂದ್ಸಲ ಇದು ಮಾಡೋಣ ಅಂತ. ಸೊ ಹಾಗಾಗಿ ಸ್ನಾನ ಮಾಡಿಸಿ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಸಿ ಈ ಥರ ಕರ್ಕೊಂಬಂದಿದ್ದಾಯಿತು. ಸೊ ಐಸ್ ಕ್ರೀಮ್ ತೊಗೊಂಡು ಮನೆಗೆ ವಾಪಸ್ ಬಂದ್ವಿ. ಸೊ ನಾನಂತೂ ತುಂಬಾ ಟೈರ್ಡ್ ಆಗಿತ್ತು. ಆ್ಯಂಡ್ ನಾಳೆ ಬೇರೆ ಮೈಸೂರಿಗೆ ರಿಟರ್ನ್ ಹೋಗಬೇಕಾಗಿರೋದ್ರಿಂದ ಫುಲ್ ಟೈರ್ಡ್ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ಮನೆಗೆ ರೀಚ್ ಆಯಿತು. ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.